ಬಳ್ಳಾರಿ ಘರ್ಷಣೆಯ ಬುಲೆಟ್ ರಹಸ್ಯ ಬಯಲಾಗುತ್ತಾ ಅನ್ನೋ ಪ್ರಶ್ನೆ ಬಯಲಾಗಲೇಬೇಕು. ಯಾವಾಗ ಅನ್ನೋದು ಕೈ ಕಾರ್ಯಕರ್ತ ರಾಜಶೇಖರ್ಗೆ ಬಿದ್ದಂತಹ ಬುಲೆಟ್ ಯಾವ ಪಿಸ್ತೂಲ್ನಿಂದ ಹೊರಬಿದ್ದಿದ್ದು ಅಂತ FSL ವರದಿಯಲ್ಲಿ ಈ ರಿಪೋರ್ಟ್ ಇವತ್ತೇ ಪೊಲೀಸರ ಕೈ ಸೇರುತ್ತಾ ಅನ್ನುವಂತಹ ಕುತೂಹಲ ಇದೆ. ಬಲಿ ಪಡೆದಿದ್ದು ಯಾರ ಖಾಸಗಿ ಗನ್ನ ಬುಲೆಟ್ ಅನ್ನೋ ಕುತೂಹಲ ಇದೆ. ಸತೀಶ್ ರೆಡ್ಡಿ ಆಪ್ತರದ್ದ ಅಥವಾ ಇನ್ನುಳಿದಂತೆ ಅಲ್ಲಿ ಭರತ್ ರೆಡ್ಡಿ ಆಪ್ತರು ಬೇರೆ ಬೇರೆಯವರು ಇದ್ರಲ್ಲ, ಅವ್ರದ್ರಲ್ಲಿ ಯಾರ್ದಾದ್ರೂ ಒಬ್ಬರ ಗನ್ನಿಂದ ಫೈರ್ ಆಗಿತ್ತಾ ಇದು ಅನ್ನುವಂತಹ ಕುತೂಹಲ. ಬ್ಯಾಲಿಸ್ಟಿಕ್ ರಿಪೋರ್ಟ್ ಬರಬೇಕು. ಬ್ಯಾಲಿಸ್ಟಿಕ್ ರಿಪೋರ್ಟ್ನಲ್ಲಿ ಆಲ್ರೆಡಿ ಅವರು 9 ಗನ್ಗಳನ್ನು ವಶಕ್ಕೆ ಪಡೆದಿದ್ದಾರಂತೆ. 9 ಗನ್ಗಳ ಬುಲೆಟ್ ಮತ್ತು ಬಿದ್ದ ಬುಲೆಟ್ನ ಮ್ಯಾಚ್ ಮಾಡಿ ನೋಡ್ತಾರೆ. ಡೀಟೇಲ್ಸ್ ಕೊಡ್ತಾರೆ ಅಂಬರೀಷ್ ನೇರ ಸಂಪರ್ಕದಲ್ಲಿ. ಅಂಬರೀಷ್, ಬ್ಯಾಲಿಸ್ಟಿಕ್ ರಿಪೋರ್ಟ್ ಇವತ್ತೇ ಬರುವಂತಹ ಸಾಧ್ಯತೆ ಎಷ್ಟು ಅಂತ? ಮಮತಾ, ಇದುವರೆಗೂ ಕುರಿತು ಬ್ಯಾಲಿಸ್ಟಿಕ್ ರಿಪೋರ್ಟ್ ವರದಿ ಸಲ್ಲಿಕೆ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಆದರೆ ಪೊಲೀಸರು ಕೂಡ ಒಂದು ವರದಿಗೋಸ್ಕರ ಕಾಯ್ತಾ ಇದ್ದಾರೆ. ಆದರೆ ರಾಜಶೇಖರ್ನ ಮೃತದೇಹವನ್ನು ಹೊಕ್ಕಿರುವಂಥದ್ದು 12mm ಸಿಂಗಲ್ ಬೋರ್ ಗುಂಡು ಅನ್ನುವಂಥದ್ದನ್ನು ಈಗಾಗಲೇ ಪೊಲೀಸರು ಖಚಿತಪಡಿಸಿಕೊಂಡಿದ್ದಾರೆ. ಹೀಗಾಗಿ ಆ ಒಂದು 12mm ಸಿಂಗಲ್ ಬೋರ್ ಗುಂಡು ಯಾವ ಪಿಸ್ತೂಲ್ನಿಂದ ಫೈರ್ ಮಾಡಲಾಯಿತು ಅನ್ನುವಂಥದ್ರ ಕುರಿತಾಗಿ ಇದೀಗ ಪೊಲೀಸರು ಆ ಒಂದು ಆಂಗಲ್ ಅಲ್ಲಿ ತನಿಖೆಯನ್ನು ಕೂಡ ಆರಂಭಿಸಿದ್ದಾರೆ. ಮತ್ತೊಂದು ಕಡೆಗೆ ಯಾರ್ಯಾರು ಖಾಸಗಿ ಗನ್ಮಾನ್ಗಳಿದ್ರು ಅವರೆಲ್ಲರ ಗನ್ಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಂದ್ರೆ ಒಟ್ಟು 9 ಗನ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತೊಂದು ಕಡೆಗೆ ಯಾರ್ಯಾರು ಬಳ್ಳಾರಿ ಜಿಲ್ಲೆಯಲ್ಲಿ ಖಾಸಗಿ ಗನ್ಗಳು ಹೊಂದಿದ್ರು ಅಂಥವರಲ್ಲ, ಯಾರ್ಯಾರು ಲೈಸೆನ್ಸ್ ಪಡೆದಿದ್ರು ಆ ಲೈಸೆನ್ಸ್ ಪಡೆದಂಥವ್ರ ಮೇಲೆ ಕೂಡ ಇದೀಗ ಅದ್ದಿನ ಕಣ್ಣು ನೀಡೋದ್ರ ಮೂಲಕ ಅವರ ಬಳಿಯಿಂದಲೂ ಕೂಡ ಗನ್ಗಳನ್ನು ವಶಕ್ಕೆ ಪಡೆದುಕೊಳ್ಳತಕ್ಕಂಥ ಸಾಧ್ಯತೆ ಇದೆ. ಹೀಗಾಗಿ ಆ ರೀತಿ ಎಲ್ಲ ಆಂಗಲ್ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಸದ್ಯಕ್ಕೆ ಬ್ಯಾಲಿಸ್ಟಿಕ್ ರಿಪೋರ್ಟ್ ಯಾವಾಗ ಬರುತ್ತೆ ಅನ್ನುವಂಥ ರೀತಿಯಲ್ಲಿ ಪೊಲೀಸರು ಕಾಯ್ತಾ ಇದ್ದಾರೆ. ಬಹುಶಃ ಆ ಒಂದು ರಿಪೋರ್ಟ್ ಅವ್ರ ಕೈ ಸೇರಿದ ಕೂಡಲೇ ಈ ಎಲ್ಲ ವಿಚಾರಗಳಿಗೂ ಕೂಡ ಒಂದು ಸ್ಪಷ್ಟೀಕರಣ ಸಿಗ್ಬೋದು. ಹೀಗಾಗಿ ಆ ರಿಪೋರ್ಟ್ಗೋಸ್ಕರ ಪೊಲೀಸರು ಕಾಯ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ರಾಜಶೇಖರ್ನ ದೇಹವನ್ನು ಹೊಕ್ಕಿದ್ದಂಥ ಗುಂಡು ಯಾವುದು ಅನ್ನುವಂಥದ್ದು ಕೂಡ ಈಗಾಗಲೇ ಖಚಿತಪಡಿಸಿಕೊಂಡಿದ್ದಾರೆ. ಆದರೆ ಯಾವ ಬುಲೆಟ್ ನಿಂದ ಅಂದ್ರೆ ಯಾವ ಪಿಸ್ತೂಲ್ ನಿಂದ ಬಂದಿರುವಂತದ್ದು, ಅದನ್ನು ಯಾರು ಫೈರ್ ಮಾಡಿದ್ರು ಅನ್ನುವಂಥದ್ದು ಮಾತ್ರ ಇದುವರೆಗೂ ಪೊಲೀಸರಿಗೆ ಗೊತ್ತಾಗಿಲ್ಲ. ಹೀಗಾಗಿ ಆ ಒಂದು ಹಂತದಲ್ಲಿ ಪೊಲೀಸರು ಆ ತನಿಖೆಯನ್ನು ಕೂಡ ತೀವ್ರಗೊಳಿಸುವ ಎಲ್ಲಾ ಸಾಧ್ಯತೆಗಳಿದಾವೆ. ಆದ್ರೆ ಇನ್ನು ಇವತ್ತು ಅಥವಾ ನಾಳೆ ಅನ್ನುವಷ್ಟರೊಳಗಡೆ ಬ್ಯಾಲಿಸ್ಟಿಕ್ ರಿಪೋರ್ಟ್ ಬರ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಮಮತಾ, ರೈಟ್, ಧನ್ಯವಾದ ಅಂಬರೀಷ್ ತಮ್ಮೆಲ್ಲ ಮಾಹಿತಿಗಾಗಿ. ಬ್ಯಾಲಿಸ್ಟಿಕ್ ರಿಪೋರ್ಟ್ ಇವತ್ತು ಅಥವಾ ನಾಳೆ ಬರಬಹುದು ಅನ್ನೋ ಅಂದಾಜು. ಅಟ್ ದ ಸೇಮ್ ಟೈಮ್ ಇಷ್ಟು ದೊಡ್ಡ ಮಾಬ್ ಕಡಿಮೆ ಸಮಯದಲ್ಲಿ ಸೇರೋದಕ್ಕೆ ಯಾರು ಇನ್ಸ್ಟ್ರಕ್ಷನ್ಸ್ ಇತ್ತು, ಯಾರ್ಯಾರು ಪ್ರಚೋದನೆ ಕೊಟ್ಟರು ಅನ್ನೋದರ ರಿಪೋರ್ಟು ಹೆಸರುಗಳು ಕೂಡ ಆಚೆ ಬರಬೇಕು. ಯಾಕಂದರೆ ಸಾರ್ವಜನಿಕವಾಗಿ ಭಯ ಬೀಳಿಸುವಂತಹ, ಭಯವನ್ನು ಉತ್ಪಾದನೆ ಮಾಡುವಂತಹ ಕೆಲಸವನ್ನು ಕೆಲ ಅತಿರೇಕಿಗಳು ಮಾಡಿದ್ದಾರೆ. ಅವ್ರು ಯಾರು ಅನ್ನೋದು ಕೂಡ ಬರಬೇಕು. ಸುಮ್ಮನೆ ಪೊಲೀಸರನ್ನ ಹರಕೆ ಕುರಿಗಳನ್ನಾಗಿ ಈ ಪ್ರಕರಣದಲ್ಲಿ ಮಾಡಿ ಬಿಡಬಾರದು. ಕೆಲವು ಹಿಂದಿನ ಪ್ರಕರಣಗಳಂತೆ ಅನ್ನೋದು ಸಾರ್ವಜನಿಕರ ಆಗ್ರಹ ಕೂಡ. ಆ ನಿಟ್ಟಿನಲ್ಲಿ ಸರ್ಕಾರ ಏನು ಹೆಜ್ಜೆ ಇಡುತ್ತೆ ಅನ್ನೋದು ಕೂಡ ಕುತೂಹಲದ ಕೇಂದ್ರ ಬಿಂದು ಆಗ್ತಾ ಇದೆ. ನೋಡಬೇಕಾಗತ್ತೆ. ಮತ್ತು ತುಂಬ ಜನ ಊರು ಬಿಟ್ಟಿದ್ದಾರೆ. ಅವ್ರನ್ನೆಲ್ಲ ವಾಪಸ್ ಕರ್ಕೊಂಡು ಬಂದು ಅವ್ರ ಪಾತ್ರ ಏನು ಅನ್ನೋದು ಕೂಡ ಗೊತ್ತಾಗಬೇಕು.